ನಮ್ಗೆ ಅಧ್ಯಕ್ಷ ಗೊತ್ತದಾನ ರೀ, ನಮಗೆ ಕಾರ್ಯದರ್ಶಿಯವ್ರು ಗೊತ್ತದಾರ ಅಂತೇಳಿ ಒಂದು ಏಜೆಂಟ್ ದೊಡ್ಡ ಜಾಲ ಅದ. ಅವರು ಪಾಪ ಬಡ ಈ ವಿದ್ಯಾರ್ಥಿಗಳಿಂದ ಆಕಾಂಕ್ಷಿಗಳಿಂದ ಎಕರೆನೋ 2 ಎಕರೆನೋ ಅರ್ಧ ಎಕರೆ ಭೂಮಿಗಳು ಮಾರ್ಕೊಂಡು ದುಡ್ಡು ಕೊಟ್ಟು ಇತ್ತು ನೌಕರಿನೂ ಇಲ್ಲ, ಅದು ದುಡ್ಡು ಇಲ್ಲ, ಅಡ್ಡಾಡ್ತಾ ಇದ್ದಾರೆ. ಅಂಥ ಪ್ರಸಕ್ತಿ ಅದು ಸಾಕಷ್ಟು ನಡೆದಿದ್ದಾವೆ. ಅದಕ್ಕೆ ಸರ್ಕಾರ ಇದನ್ನೆಲ್ಲ ತಪ್ಪಿಸ್ಬೇಕಾಗಿತ್ತಪ್ಪ ಅಂದ್ರೆ ಸಡನ್ನಾಗಿ ಎಕ್ಸಾಮ್ ಮಾಡಿ ಅವರಿಗೆಲ್ಲ ಉದ್ಯೋಗ ಕೊಟ್ಬಿಟ್ರೆ ಭಾಳ ಉತ್ತಮವಾದ ಕೆಲಸ. ಅಟ್ಲೀಸ್ಟ್ ಯಾರಿಗೆ ದುಡ್ಡು ನೌಕರಿ ಸೇರಿ ಕೊಟ್ಟಿದ್ದಾರಲ್ಲ, ಸುಮ್ಮನೆ ಕೆಲವೊಬ್ರು ಹೆಂಗೆ ಅದ ಅಂದ್ರೆ ವ್ಯವಸ್ಥೆ ಇದನ್ನು ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ ಈ ಹಣ ಕೊಟ್ಟಂಥ ಜನ ಓಡಾಡ್ತಾ ಇದ್ದಾರೆ, ನಮ್ಗೆ ಸಿಗ್ತದೆ, ಹಿಂದೆ ಸಿಗ್ತದೆ, ನಾಳೆ ಸಿಗ್ತದೆ ನೌಕರಿ ಅಂತೇಳಿ ಅದು ದುಡ್ಡು ತೊಗೊಂಡವ್ರು ಆರಾಮ ಆರಾಮ ಜೀವನ ನಡೆಸ್ತಾ ಹೋಗ್ತಾ ಇರ್ತಾರೆ. ವರ್ಷ 2 ವರ್ಷ ಬಳಸ್ತಾರೆ, ನಂತರ ನಿಮ್ಮ ರೊಕ್ಕ ತೋರ್ಪ ಅಂತ ಹೇಳ್ತಾರೆ. ಅದ್ರ ಬಡ್ಡಿ ಗಂಟೆ ಏನಾಯ್ತು, ಕೊಟ್ಟವ್ರ ಗತಿ ಏನಾಗಿರ್ಬೋದು. ಎಷ್ಟೋ ಜನ ಭೂಮಿ ಮಾರ್ಕೊಂಡು ಕುಲ್ಲಾಗಿ ಪಾಪ ಕೆಲವೊಮ್ಮೆ ಇಷ್ಟಪಟ್ಟ ಮಾಡ್ತಾರಲ್ಲ ನಡಿಗೆ ಏಜೆಂಟ್ಸು, ಇಲ್ಲ ನಮಗೆಲ್ಲ ಗೊತ್ತದಪ್ಪ ಅಂತ ಹೇಳ್ಕೊಂಡು ಅನೇಕ ಈ ಮಿಡ್ಲ್ ಮ್ಯಾನ್ಗಳಿಗೆ ಏನಪ್ಪ ಅಂದ್ರೆ ಅವ್ರು ಬೇಡಿದ್ರೆ ಕೊಡುವಂಥದ್ದು. ಹಿಂಗಾಗಿ ಇವತ್ತು ಅದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಎಷ್ಟು ಅನೇಕ ಜನ ಹೇಳಿದಲ್ಲಿ ಮಗ ಬಡವರು ಪಾಪ ಇದ್ದಿದ್ದನ್ನು ಮಾರದು ಕೊಡ್ತಾ ಇದ್ದಾರೆ. ಇದು ಬಂಗಾರ ತಾಯಿ ಮೇಲಿಂದು, ಮೈ ಮೇಲಿಂದು, ಅಥವಾ ಇನ್ನುಳಿದ ಅಕ್ಕ ತಂಗಿರದು, ಅಥವಾ ತಮ್ಮ ಇದ್ದ ಬಂಗಾರವನ್ನು, ಭೂಮಿಯನ್ನು ಮಾರಿ ಕೊಡುವಂಥ ಸಾಕಷ್ಟು ನೋಡ್ತಾ ಇದ್ದೀವಿ. ಅದಕ್ಕೆ ಈ ದಿಶೆಯಲ್ಲಿ ಸರ್ಕಾರ ಆದಷ್ಟು ಜಲ್ದಿ ಪಾರದರ್ಶಕವಾಗಿ ಎಕ್ಸಾಮ್ ನಡೆಸಿ ಯಾರಿಗೂ ಅನ್ಯಾಯ ಆದಂಗೆ ಮಾಡಿದ್ರೆ